ಪಶ್ಚಿಮ ಬಂಗಾಳ ಯುವತಿಯ ಮೇಲೆ ಮಂಗಳೂರಿನ ಹೊರವಲಯವಾದ ಉಳ್ಳಾಳದಲ್ಲಿ ಈ ಒಂದು ಘಟನೆ ನಡೆದೈತಿ. ಈ ಒಂದು ಯುವತಿ ಏನಿರ್ತಾಳೆ ತನ್ನ ಊರಿಗೆ ಹೋಗ್ಬೇಕಂತ ಹೇಳಿ ಆಟೋ ಒಂದನ್ನು ಹತ್ತಿರ್ತಾಳೆ. ಸೊ ಆಟೋ ಚಾಲಕನಾದ ಪ್ರಭುರಾಜ್ ಏನು ಮಾಡ್ತಾನೆ, ಅವಳನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಇವನ ತಲೆ ಒಳಗೆ ಏನು ಥಾಟ್ ಬರ್ತೈತೆ ಏನು ಗೊತ್ತಿಲ್ಲ. ಆ ಒಂದು ಟೈಮಿಗೆ ತನ್ನ ಫ್ರೆಂಡ್ಸ್ಗಳಾದ ಮಿಥುನ್ ಹಾಗೂ ಮಣಿಗೆ ಇಬ್ಬರಿಗೂ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ನಾ ಇಲ್ಲಿ ಹೊಂಟೇನಿ ಬರ್ರಿ ಅಂತ ಹೇಳ್ತಾನೆ. ಸೊ ಇವ ಏನು ಮಾಡ್ತಾನೆ, ನಿರ್ಜಲವಾದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಬಲವಂತವಾಗಿ ಅವಳಿಗೆ ಏನಂತ ಹೇಳಿದ್ರೆ ಮದ್ಯಪಾನವನ್ನು ಮಾಡಿಸ್ತಾರೆ. ಸೊ ಅವಳು ಆ ಒಂದು ಜಾಗದಲ್ಲೇ ಪ್ರಜ್ಞೆಯನ್ನು ತಪ್ಪಿಸಿ ಅವಳ ಮೇಲೆ ಈ ಒಂದು ಹೇಯ ಎಸಗ್ತಾರೆ 3 ಜನ ಸೇರಿ. ಆ ಒಂದು ಯುವತಿ ಏನು ಮಾಡ್ತಾಳೆ, ಚೀರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಚೀರ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಂತ ಹೇಳಿದರೆ ಅವಳನ್ನು ಬಿಟ್ಟು ಓಡಿ ಹೋಗ್ತಾರೆ. ಸೊ ಅದಾದ ಬಳಿಕ ಅವಳು ಏನು ಮಾಡ್ತಾಳೆ, 112ಕ್ಕೆ ಕರೆ ಮಾಡ್ತಾಳೆ. ತನ್ನ ಮೇಲೆ ಆದಂಥ ಹಲ್ಲೆಯನ್ನು ಹೇಳ್ತಾಳೆ. ಸೊ ಪೊಲೀಸರಲ್ಲಿ ಬಂದು ಅವಳನ್ನು ಕರ್ಕೊಂಡು ಹೋಗಿ ಅವಳಿಗೆ ಬೇಕಾದ ಟ್ರೀಟ್ಮೆಂಟನ್ನು ಕೊಟ್ಟು ಅದಾದ ಬಳಿಕ ಚೇತರಿಸಿಕೊಂಡ ನಂತರ ಏನಂತ ಹೇಳಿದರೆ ಅವಳಿಂದ ಎಲ್ಲ ವಿಷಯವನ್ನು ಕೇಳ್ತಾರೆ. ಆಮೇಲೆ ಏನೇನಾಯಿತು ಏನೇನಿಲ್ಲ ಎಂಬ ಘಟನೆಯನ್ನು ಅವಳು ಹೇಳ್ತಾಳೆ. ಈಗ ಅವು 3 ಜನ ಏನಿದ್ದಾರೆ ಕಂಬಿ ಎಣ್ಸಾತಾರೆ. ಈ ಒಂದು ನೀಚ ಮಂಗಳೂರಿನಲ್ಲಿ ನಡೆದಿದ್ದ ಅನ್ನೋದು ಬಹಳ ವಿಪರ್ಯಾಸಕರವಾದ ಘಟನೆ. ಸೊ ಏನಂತ ಹೇಳಿದ್ರೆ ಎಲ್ಲೋ ಒಬ್ಬರು ಇಂಥ ಘಟನೆಯನ್ನು ಮಾಡೋದ್ರಿಂದ ಎಲ್ಲ ಆಟೋ ಡ್ರೈವರ್ಸ್ಗಳಿಗೂ ಕೆಟ್ಟ ಹೆಸರು. ಸೊ ಇನ್ನು ಮೇಲಿಂದ ಆಟೋ ಡ್ರೈವರ್ಸ್ಗಳ ಮೇಲೆ ಏನಂತ ಹೇಳಿದ್ರೆ ಯಾರೂ ಸಹ ನಂಬಿಕೆಯನ್ನು ಇಡೋದಿಲ್ಲ. ಈ ಒಂದು ಘಟನೆ ಗುರುವಾರ ನಸುಕಿನ ವೇಳೆಯಲ್ಲಿ ನಡೆದೈತಿ. ಅವ್ರನ್ನ ಜೀವಂತವಾಗಿ ಬಿಡಬಾರ್ದು, ಪಾಶಿನ ಆಗಬೇಕು. ಸೊ ಗಾಯ್ಸ್ ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು. ಸೊ ಗಾಯ್ಸ್ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ, ಟೇಕ್ ಕೇರ್, ಲವ್ ಯು ಆಲ್.